ಎಲ್ಕೋತಿರೋದು ಗೊತ್ತಿಲ್ಲಕ್ಕ. ನೋಡ್ರಿ ಫುಲ್ ಓವರ್ ಮೇಕಪ್ ಮಾಡ್ಕೊಂಡ್ಬಿಟ್ಟವ್ರೆ. ಸುಮ್ನೆ ಸಾಕು, ಹಾಕಿರೋದೇ ಕಡಿಮೆ ಮೇಕಪ್. ಅಪ್ಪು ಹಂಗೆ ಫುಲ್ ಉದ್ದ ಪೋಟಿ ಪೂಜೆ ಮಾಡ್ಬಿಟ್ಟು ಮಕ್ಕಳ ಮೇಲೆ ಹಾಕ್ತಾರೆ. ಇದ್ರಾಗ ಆಡಿದ್ದು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಈ ಲಾಗ್ ಬಂದು ಶನಿವಾರ ಮತ್ತು ಭಾನುವಾರ 2 ದಿನದ್ದು ಒಂದೇ ಲಾಗ್ ಮಾಡಿದ್ದೀನಿ. ಇನ್ನು ಶನಿವಾರ ಪೂಜೆ ಎಲ್ಲ ಮುಗಿದಿದ್ದಾದಮೇಲೆ ನಮ್ಮ ಮನೆಯವ್ರಿಗೆ ಇಷ್ಟ ಅಂತೇಳಿ ಈರುಳ್ಳಿಯಲ್ಲಿ ಬೋಂಡ ಥರ ಮಾಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ಸಿಂಪಲ್ಲಾಗಿ ಈರುಳ್ಳಿ ಒಂದು ಅರ್ಧ kg ಕಟ್ ಮಾಡಿಕೊಂಡು ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಜೊತೆ ಉಪ್ಪು ಖಾರ ಎಲ್ಲ ಸೇರಿಸಿ ಈ ಥರ ಸ್ವಲ್ಪನೇ ಪಕೋಡ ಥರ ಮಾಡಿದ್ರೆ ಅದು ನೀಟಾಗಿ ಬೋಂಡ ಥರ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಆದರೆ ಬಿಸಿಯಾಗಿ ತಿನ್ನಬೇಕು, ಬಿಸಿ ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ. ಇನ್ನು ಬೆಳಗ್ಗೆ ನಾಳೆ ನಾವು ಕೋಟಿಲಿಂಗೇಶ್ವರಕ್ಕೆ ಹೋಗೋದ್ರಿಂದ ಇದನ್ನು ಸ್ವಲ್ಪ ಇವಾಗಲೇ ನಾನು ಕಲಸಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಸ್ವಲ್ಪ ಬೆಳಗ್ಗೆನೇ ಬೇಗ ಎದ್ದು ಒಂದು 4 ಗಂಟೆ ಆ ಟೈಮ್ಗೆ ಎದ್ದರೆ ಇನ್ನು ಬೆಳಗ್ಗೆ ನಾಷ್ಟ ಕೂಡ ಇದನ್ನೇ ಮಾಡ್ಕೊಂಡು ಹೋಗೋಣ ಸ್ನ್ಯಾಕ್ಸ್ ಥರ ಅಂತೇಳಿ ರೆಡಿ ಮಾಡಿ ನಾನು ಅರ್ಧ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಇನ್ನು ನೈಟು ಮುದ್ದೆ ಮಾಡಿ ಅದಕ್ಕೆ ಸಾಂಬಾರು ಮಾಡ್ಕೊಂಡಿದ್ದೀನಿ, ಆಲೂಗಡ್ಡೆ ಮತ್ತು ಟೊಮೆಟೊ ಬೇಳೆ ಎಲ್ಲ ಹಾಕಿ. ಇನ್ನು ಮುದ್ದೆ ಕೂಡ ರೆಡಿ ಆಯಿತು. ನನಗಂತೂ ಮುದ್ದೆ ಮಾಡೋದಂದರೆ ತುಂಬಾ ಇಷ್ಟ. ಅದೇ ಜಾಸ್ತಿ ಮುದ್ದೆ ಮಾಡೋಕ್ಕೆ ಇಷ್ಟ ಆಗಲ್ಲ, ಕಡಿಮೆ ಬೇಕಾದರೆ ಮಾಡ್ಕೊತೀನಿ. ಇನ್ನು ಇವಾಗ ನಿದ್ದೆ ಮಾಡೋ ಟೈಮ್ ಕೂಡ ಆಯಿತು. ಇನ್ನು ಬೆಳಗ್ಗೆ ನಾನು ಬೇಗ ಎದ್ದೇಳಬೇಕು. ಇನ್ನು ಈ ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಇವಾಗ 6 ಗಂಟೆ ಆಗಿದೆ. ನಾನಂತೂ ಫುಲ್ಲು ರೆಡಿ ಆಗೋಗ್ಬಿಟ್ಟಿದ್ದೀನಿ. ಗುಡ್ ಮಾರ್ನಿಂಗ್ ಗುಂಡ. ಏ ಗುಂಡ, ಎದ್ದೇಳೋ, ಟಾರ್ಚ್ ಹಾಕಿರೋದಷ್ಟೇ ಎದ್ದೇಳೋ. ವಾವ್, ವೆರಿ ನೈಸ್. ಎದ್ದೇಳಲೇ ಎಮ್ಮೆ. ಅಲ್ಲೋಡ, ಬೆಳಗ್ಗೆ 6 ಗಂಟೆಗೆ ಹೋಗೋಣ ಅಂತೇಳಿ ಎಲ್ಲ ರೆಡಿ ಮಾಡಿ 4 ಗಂಟೆಗೆಲ್ಲ ಎದ್ದು ನಾನು ರೆಡಿಯಾಗಿ ಕೂತ್ಕೊಂಡ್ರೆ 8 ಗಂಟೆ ಆಯಿತು, ಇನ್ನೂ ಯಾರೂ ಬಂದಿಲ್ಲ. ಇನ್ನು ಅಷ್ಟರಲ್ಲಿ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡಿತಾ ಇದ್ದೀವಿ. ಅಪ್ಪು ಕ್ಯಾಪ್ ಯಾಕೋ ತೆಗ್ದಿದ್ದೆ ಫೋನ್ದು? ಓ, ಏಟಿಗ್ಲೆ ತಿಂತೇಣೋ. ಫೋನ್ ಏನಾರ ಹೊಡೆದಾಕ್ಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡೋರು ಅವರು, ನಿದ್ದೆ ಹೇಳ್ತೀರ. ನಿಮ್ಮ ಅಪ್ಪನೇ ತಾನೇ ಹೇಳಿದ್ದು 6 ಗಂಟೆಗೆ ಹೋಗ್ಬೇಕು, 6 ಗಂಟೆಗೆಲ್ಲ ರೆಡಿ ಇರ್ಬೇಕು. 10 ಗಂಟೆ ಆದ್ರೆ ತೊಳಲ್ಲ. ಇವಾಗ ಇವತ್ತೇನು ಎದ್ಬಿಟ್ಟಾರ ರೆಡಿ ಮಾಡಕ್. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇರ್ತಾರೆ, ಮನೆಗೆ ಅಂತೂ ಬರಲ್ಲ ಅವಳು. ಅವ್ರು ಡ್ಯಾನ್ಸ್ ಅಂದ್ರೆ ಮಾಡ್ತಾಳೆ, ನೀನ್ ಅದು ಮಾಡಲ್ಲ. ಮಾಡಿದ್ರೆ ಡ್ಯಾನ್ಸ್ ಕ್ಲಾಸ್ ಇರಲ್ಲ. ಹೌದಂತೆ. ಅದೇ ನೀನ್ ಮಾಡಿದ್ರೆ ಡ್ಯಾನ್ಸ್ ಕ್ಲಾಸ್ ಕೂಡ ಅವನು ಎತ್ಕೊಂಡು ಹೊರಟೋಗ್ಬೇಕೆಲ್ಲ. ಎಲ್ಕೋತಿರೋದು ಗೊತ್ತಿಲ್ಲಕ್ಕ. ನೋಡ್ರಿ ಫುಲ್ ಓವರ್ ಮೇಕಪ್ ಮಾಡ್ಕೊಂಡ್ಬಿಟ್ಟವ್ರೆ. ಸುಮ್ನೆ ಸಾಕು, ಹಾಕಿರೋದೇ ಕಡಿಮೆ ಮೇಕಪ್. ಇದೇ ಕಡಿಮೆ ಮೇಕಪ್ ಅಂತೆ. ಸರಿ ಬಾಯ್ ಮಾಡ ಚಿಕ್ಕ. ಬಾಯ್. ಮಾತಾಡ್ಕೊಂಡು ಯಾರು ಮಾಮನ್ ಮೈಕ್ ತಕೊಂಡ್ಬರ್ಲಿಕ್ಕಿದ್ದು. ಇನ್ನು ಇಲ್ಲಿ ಹೈವೇದಲ್ಲಿ ನಾವು ಟೆಂಪನ್ನ ಸೈಡ್ಗೆ ಹಾಕಿ ಊಟ ಮಾಡಿಬಿಡೋಣ. ಬೆಳಗ್ಗೆನೇ ಟಿಫನ್ 10 ಗಂಟೆ ಆಗಿದೆ. ಇನ್ನು ಅಷ್ಟರಲ್ಲಿ ಟಿಫನ್ ಎಲ್ಲ ಮಾಡಿಬಿಡೋಣ, ಆಮೇಲೆ ಪೂಜೆಗೆ ಹೋಗೋಣ ಅಂತೇಳಿ ಎಲ್ಲ ಟಿಫನ್ ತಿನ್ನೋಕ್ಕೆ ರೆಡಿಯಾಗಿ ಹೋಗ್ತಾಯಿದ್ದೀವಿ.
ಹಬ್ಬ ಅಂತೂ ದೇವಸ್ಥಾನ ಬಂತು. ಇನ್ನು ನಾವು ಸ್ಕಾರ್ಫು ಸ್ವೆಟ್ರ್ ಎಲ್ಲ ಚಳಿಗೆ ಹಂಗೆ ಹಾಕ್ಕೊಂಡು ಬಂದುಬಿಟ್ಟಿದ್ದೀವಿ ಅಲ್ಲಿಂದ. ಇನ್ನು ಈ ಚಳಿಯಲ್ಲಿ ಸ್ವಲ್ಪ ಬೇಗ ಬಂದಿದ್ದರೂ ಇನ್ನೂ ಸ್ವಲ್ಪ ಬೇಗ ದರ್ಶನ ಆಗ್ತಾಯಿತ್ತು. ನಾವು ಬರೋಷ್ಟರಲ್ಲಿ ಸುಮಾರು 10 ಗಂಟೆ ಆಗಿತ್ತು. ಇನ್ನು ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾಯಿದೆ. ಇನ್ನು ನಾವು ಹೋಗಿ ಬರೋಷ್ಟರಲ್ಲಿ ಸುಮಾರು 12:30 1 ಗಂಟೆ ಆಗಿಬಿಡುತ್ತೆ ಸುತ್ತಾಕೊಂಡು. ಗಿಂಬಲ್ ಹೇಳಿನ ಸೋಮ್ಯಾಕ ಕೆತ್ಕೊಂಡೇ ಬಂದಿಲ್ಲ. ನನ್ನ ಮಗ ಅಂತೂ ಎಲ್ಲೇ ಬಂದರೂ ಫಸ್ಟ್ ಅವ್ನಿಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇರ್ತಾನೆ. ಎಲ್ಲಿ ಏನು ಸಿಗುತ್ತೋ ನನಗೆ ಬೇಕಾಗಿರೋ ಐಟಮ್ ಅಂತೇಳಿ ಎಲ್ಲ ಒಂದು ಕಡೆಯಿಂದ ಕಣ್ಣಾಯಿಸ್ಬಿಡ್ತಾನೆ ಯಾವಾಗೂ. ಇವತ್ತು ಸಂಡೇ ಬೇರೆ, ಫುಲ್ಲು ರಶ್ ಅಂದರೆ ರಶ್. ನಾವು ಬಂದವಾಗ ಯಾವಾಗಲೂ ಇಷ್ಟೊಂದು ರಶ್ ಇರಲಿಲ್ಲ, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡ್ತಾಯಿದ್ವಿ. ಇನ್ನು ಇವತ್ತು ನಮ್ಮ ಬ್ಯಾಡ್ ಲಕ್ಕು, ಸ್ವಲ್ಪ ಬೇಗ ಬಂದಿದ್ದರೆ ಬೇಗ ಆಗಿಬಿಟ್ಟಿರೋದು. ಇವತ್ತು ಫುಲ್ಲು ಜನ, ರಶ್ ಅಂದರೆ ರಶ್ಶು. ದೇವಸ್ಥಾನ ಫುಲ್ಲು ಜಾಸ್ತಿ ಕ್ರೌಡ್ ಇದೆ. ಇನ್ನು ಈ ದೇವಸ್ಥಾನದಲ್ಲಿ ಫುಲ್ಲು 90 ಲಕ್ಷ ದೇವರುಗಳನ್ನ, ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು 1 ಕೋಟಿ ಆಗೋಕ್ಕೆ ಇನ್ನೂ ಒಂದು 10 ಲಕ್ಷ ಪ್ರತಿಷ್ಠಾಪನೆ ಮಾಡಬೇಕು. ಆದರೂ ಅದು ಸ್ವಲ್ಪ ಕಷ್ಟನೇ ಅಲ್ವಾ. ಎಷ್ಟು 1 ಲಕ್ಷ ಅಂದ್ರೇ ಎಷ್ಟೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಅದರಲ್ಲಿ ಕೋಟಿ ಅಂದರೆ ತಮಾಷೆನಾ? ಬುಟ್ ಕ್ಲೀನ್ ಆಗಿ ಇಕ್ಕಾಕೋ ನೋಡಕ್ ಹೆಂಗೆ ಕೊಣ ಇವಳೆಲ್ಲ ಕೆಡ್ಸಿಕ್ಕಿದ್ಲು ಅವನ್ಕ. ನನ್ನ ಮಗ ಇಲ್ಲಿ ಡಮರುಗ ನೋಡಿಬಿಟ್ಟು ಅದೇ ಬೇಕು ಅಂತೇಳಿ ನಮ್ಮ ಚಿಕ್ಕಪ್ಪ ಹತ್ರ ಆಟ ಮಾಡ್ತಾರೆ. ಆದರೂ ಬಿಟ್ಟಿಲ್ಲ ಅಂತ ಅರ್ಸ್ಕೊಳೋವರೆಗೂ. ಸೊರೇತೆ ಪುಣ್ಯ ಅವ್ನು ಕೊಡ್ರಿ ಅವನ್ಕ. ಈ ಕಡೆ ನೋಡಿ ಸ್ವಲ್ಪ. ನಗಿ ಸ್ವಲ್ಪ ಸ್ವಲ್ಪ ನಗಿಯೋ. ನನ್ನ ಮಗ ಇಲ್ಲಿ ಯಾವುದೋ ಒಂದು ಚಿಕ್ಕ ಲಿಂಗ ಸಿಕ್ಕೋಗ್ಬಿಡ್ತು. ಅದನ್ನು ಎತ್ಕೊಂಡ್ಬಿಟ್ಟು ಫುಲ್ಲು ಹಠ ಮಾಡ್ತಾಯಿದ್ದಾನೆ, ಕೊಡೋದೇ ಇಲ್ಲ ಅಂತೇಳಿ. ಇನ್ನು ನಾನು ಪೂಜೆ ಮಾಡ್ತಾಯಿದ್ದೆ, ಅದಕ್ಕೆ ಪೂಜೆ ಮಾಡಿಲ್ಲ ಅಂತೇಳಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಏನು ಹೇಳಿದ್ರೆ ಅದನ್ನ ಪಟ್ಟಂತ ಮಾಡಿಬಿಡ್ಬೇಕು. ಮಾಡಿಲ್ಲ ಅಂದರೆ ಫುಲ್ಲು ಹಿಂಸೆ ಇಟ್ಬಿಡ್ತಾನೆ ನನಗೆ ಯಾವಾಗ್ಲೂ ಅಷ್ಟೇ ಅವನು. ಜಂಪಿಂಗ್ ಗಿಡ ಕಾಣಕತ್ತದ ಮಳೆ ಬಂದ್ಬಿಟ್ಟಿದೆ. ಎಲ್ಲ ಮಾಡೋದು ನೀಟಾಗಿ ಮಾಡೋ ಇಲ್ಲೇ ಮಾಡೋದು. ಇದಪ್ಪನು ಲಿಂಗ వచ్చిక ಹಿಂಗೆ ಪೂಜೆ ಅವನು వచ్చిಕ ಬಾಯಿಂದ ಮಾಡ್ಬೇಕು.
ಅಡ್ಸಿ ಸ್ವಂತ ಟ್ರೈ ಮಾಡಿ ಮಾಡಿ ಕುತ್ಕೋ. ಚಿಜಪ್ಪ ನಿಂಡ್ಗ ಚಿಜಪ್ಪ ನಿಂಡ್ಗ ಅಂಕಿರ ಬರ್ತಾನೆ ಇಟ್ಕೊಂಡ ಏ ಅಪ್ಪ ನಿಂತ್ಕ ಏ ಎತ್ಕೊಳ ಅದನ್ನ ಅಪ್ಪಿ ಪುಡಿಬೇಡ ಇಬ್ರೆ ಪುಡಿ ಇಪ್ಪಡೆ ಬಿಡಿ. ಇನ್ನು ಇದೇ ದೊಡ್ಡ ಲಿಂಗ ಈ ಕೋಟಿಲಿಂಗೇಶ್ವರದಲ್ಲಿ. ಇಲ್ಲಿ ಎಷ್ಟೋ ಒಂದು ಫಿಲಮ್ಗಳೆಲ್ಲ ಶೂಟ್ ಮಾಡಿದ್ದಾರೆ. ಇನ್ನು ಇಲ್ಲಿಗೆ ಬಂದರೆ ಈ ಬರೀ ಲಿಂಗಗಳಿರೋದನ್ನ ನೋಡೋದೇ ಒಂಥರ ಖುಷಿ. ಇನ್ನು ನಮಗೆ ಬೇಕಂದರೆ ನಾವು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದು. ಇದು ತುಂಬ ಜನ ಹೆಸರು ಅದೆಲ್ಲ ಬರೆಸಿ ಅವ್ರವ್ರ ಲಿಂಗ ಹತ್ರ ಎಲ್ಲ ಫೋಟೋಸ್ ಅದೆಲ್ಲ ಹಾಕಿ ಈ ಥರ ಪ್ರತಿಷ್ಠಾಪನೆ ಮಾಡಿ ಹೋಗಿದ್ದಾರೆ. ಇನ್ನು ಮದುವೆ ಆದಮೇಲೆ ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿರೋದು. ನಾನು ಯಾವಾಗಲೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಂದಿದ್ದು ಇಲ್ಲಿಗೆ. ಇನ್ನು ನನಗಂತೂ ಖುಷಿ ಆಯಿತು. ನಮ್ಮ ಮನೆಯವರು ಬಂದಿದ್ದರೆ ಚೆನ್ನಾಗಿರೋದು. ಇನ್ನು ಫುಲ್ಲು ಈ ಥರ ಜನನ ಇದೇ ಫಸ್ಟ್ ಟೈಮ್ ಈ ಥರ ನೋಡಿರೋದು ಇಲ್ಲಿ ನಾನು. ಅಪ್ಪೋ ಇಲ್ಲ ಇಲ್ಲಿ ಬೇಕಾ ಬೇಡ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಇದೊಂದಿದೆ ಸಾಕಲ್ಲ. ಏನಾದ್ರೂ ಇಸ್ಕೋ ಪರವಾಗಿಲ್ಲ. ಯು ಆರ್ ವಿಶ್. ಹೆವಿ ಕ್ರೌಡ್. ಅಲ್ಲೆಲ್ಲ ಇರ್ಬೇಕು. 40 ರೂಪಾಯಿ ತೋರ್ಸೆ. ನಿಂಕ 40 ರೂಪಾಯಿ ಬೊಕ್ಕ, ಈ ಒಂದು 45 ಬೊಕ್ಕ. ನಿಮ್ಮನ್ನ ಕರ್ಕೊಂಬಂದಿದ್ದಕ್ಕೆ ನನಗೆ 200 ರೂಪಾಯಿ ನಷ್ಟ. ಚಪ್ಪೆಕಾಯಿ ಒಂದು 50 ರೂಪಾಯಿ ಎಲ್ಲ. ಇವಾಗ ನೋಡಿ ಇಲ್ಲಿ ಐಸ್ ಕ್ರೀಮು ಕೊಡಪ್ಪ, 4 ಕೊಡಪ್ಪ ಸಾಕು. 4 ಇಲ್ಲ 5 ಕೊಡು ಸಾಕು. 5 ಕೊಡು ಸಾಕು, ಜಾಸ್ತಿ ಬೇಡ. 5 ಕೊಟ್ಟರೆ ಸಾಕು. ಎಕ್ಸಿಟ್ ಅನ್ಕ ಅಲ್ಕೋಟ ನಡ್ರ ಅದ್ರೊಳಕ ಏಯ್ ನಡಿಯಲೇ ಕಾಸಿರ್ಲಿಲ್ಲ ಇವಾಗೆಲ್ಲ. ನಿಮ್ ಜೊತೆ ನಾನು ಆಗಲಿ 50 ರೂಪಾಯಿ ದಂಡಗ ಗುಂಡ್ಗ ನಿಂಕ ಅಲ್ಲ ಗುಂಡ ವಸೂಲಿ ಮಾಡ್ತೀನವ. ನಿಂತವ ಇಳ್ತವ ಬಡ್ಡಿ ವಸೂಲಿ ಮಾಡ್ತೀನಿ. ಏನೇಳ ಅಷ್ಟಕ್ಕಷ್ಟು. ಕೆಲ್ಸಕ್ಕೆ ಹೋಗ್ಲಿ ಅವೆಲ್ಲ ವಸೂಲಿ ಮಾಡೋದು. ಇನ್ನು ನಾವು ಇಲ್ಲಿ ಬಂಗಾರ ತೀರ್ಥ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರೋದು. ಆ ದೇವಸ್ಥಾನ ಕಿಟಕಿ ಒಳಗಡೆಯಿಂದ ದೇವ್ರು ನೋಡಬೇಕು. ಇನ್ನು ಅದು ತುಂಬ ಮೇಲೆ ಇರೋದು, ಬೆಟ್ಟದ ಮೇಲೆ. ಬೆಟ್ಟ ಹತ್ತಿ ಹೋಗಬೇಕು. ಬೆಟ್ಟ ಅಂದರೆ ಬೆಟ್ಟ ಥರ ಇಲ್ಲ, ಅದು ಫುಲ್ ಬಂಡೆಗಳ ಮೇಲೆ ಇರೋದು. ಇನ್ನು ಅದಕ್ಕೆ ಮೆಟ್ಟುಗಳೆಲ್ಲ ಇದ್ದಾವೆ, ಅಲ್ಲೇ ಹತ್ಕೊಂಡು ಹೋಗ್ಬೋದು. ಇನ್ನು ಈ ದೇವಸ್ಥಾನಕ್ಕೆ ನಾನು ಸುಮಾರು ಮೂರನೇ ಸತಿ ಇದು ಬರ್ತಾ ಇರೋದು. ಯಾವಾಗೋ 2 ಇಯರ್ಸ್ ಬ್ಯಾಕ್ ಬಂದು ದೊಡ್ಡ ದೇವಸ್ಥಾನ ಕೈಗ್ಲಾ ನೋಡ್ ಬಿದ್ದಾವೆ ಕೆಳಗಡೆ. ನಮ್ ಕಾಯಿ ನೋಡೋಗ ನಾವು ಡೈಲಿ ತಿಂತೀರಿ ರೈಲ್ವೆ ಟ್ರ್ಯಾಕ್ ಹತ್ರ. ಮರಗಳು ಜಾಸ್ತಿ ಅವೆ. ಸರಿ ಕಾಣಿಸ್ತಾ ಇರೋದೆ. ಎಷ್ಟು ಬೇಕಕ್ಕ? ಮ್ಯಾಕ್ ಕಿತ್ಕೊಡ್ತೀನಿ ಹೇಳಕ್ಕ. ಅಯ್ಯೋ ನೋಡಕ ಬೊಟ್ಟಲ್ಲಿ ಕೊರಕ ಹೋಗು. ಬೊಟ್ ಕೆಟ್ಟೋಗೈತಣಮ್ಮ. ಮಾಗಿರವೇತ್ ಕೋ
ಅಯ್ಯೋ ಯಾರೋ ನೋಡಿ ಏನು ಇವ್ರು ಹಾಯ್ಕೊಳಕ್ ಬಂದವ್ರ ಕೈಯಲ್ಲಿ ಸಿಕ್ಕಲ್ಲ ರೇರ್ ಅವು ಹಸಿವು ಚೆನ್ನಾಗಿದೆ ಅಲ್ದಡೆ ಹಸಿವು ಎತ್ಕೊಡೆ ಪುಣ್ಯ ಒಂದ್ ಕವರ್ಗೆ ಹಾಕು ರೇರ್ ಕಾಯಿಗಳು ಎಲ್ಲ ಸಿಕ್ಕಲ್ಲ ಪೂಜೆ ಮಾಡ್ಬಿಟ್ಟು ಮಕ್ಕಳ ಮೇಲೆ ಹಾಕ್ತಾರೆ ಒಳ್ಳೆ ಚಿಕ್ಕ ಮಕ್ಳ ಥರ ಈ ಕಾಯಿಗಳನ್ನ ಹಾಯ್ಕೊಂಡು ತಿಂತಾ ಇದ್ದೀವಿ ಇಲ್ಲಿ. ಯಾವತ್ತೂ ಇದನ್ನು ನಾನು ಈ ಥರ ತಿಂದಿಲ್ಲ. ಇನ್ನು ಇದನ್ನು ತಿನ್ನಬೇಕು ಅಂದರೆ ಏನೋ ಒಂಥರ ನನಗಿಷ್ಟ. ಅದಕ್ಕೆ ಈ ಥರ ಹಾಯ್ಕೊಂಡು ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಫುಲ್ಲು ಎಲ್ಲ ಬ್ಯಾಗಲ್ಲಿ ಮನೆಗೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಮನೆಯಲ್ಲಿ ತಿನ್ನೋಣ ಅಂತೇಳ್ಬಿಟ್ಟು. ಇನ್ನೂ ಹಣ್ಣಾಗಿಲ್ಲ, ಹಣ್ಣಾಗಿದ್ರೆ ಇನ್ನೂ ಚೆನ್ನಾಗಿರ್ತೈತಲ್ಲಿ. ಎಲ್ಲ ಕಾಯಿಗಳ ಮೇಲೆ ಇದ್ದಾವೆ, ಕೈಗೆ ಸಿಗ್ತಾ ಇರಲಿಲ್ಲ. ಎಷ್ಟೊಂದು ಐತೆ ಮಳೆ ಫುಲ್ ಜಾಸ್ತಿ ಆಗಬೇಕು ನೋಡಿ ಸಾಕು ನಡಿ ಬಂಗಾರಿ ಇಲ್ಲ ಇಲ್ಲ ಅದು ಒಂದು ಕಡ್ಡಿ ಹಾಕಿದ್ರೆ ಬಿದ್ದಾಗ್ತೈತಲ್ಲ ಕಡ್ಡಿ ಎಲ್ಲ ನೀರ್ ಬಾಟ್ಲ್ ಹಾಕಿದ್ರೆ ಬೀಳ್ತೈತೆ ನೋಡಲ್ಲ ನನ್ನ ಮತ್ತೆ ಎಷ್ಟು ನೀಟಾಗಿ ಹತ್ತದ ನಮ್ಮ ಕೈಲಿ ಆಗ್ತಾನೆ ಇಲ್ಲ. ಓಕೆ ಥ್ಯಾಂಕ್ ಯು. ಇನ್ನು ಆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಮಾಡಿ ಎಲ್ಲರಿಗೂ ಹಾಕ್ತಾಯಿದ್ರು. ಇನ್ನು ಅವರೇ ಅಲ್ಲಿ ನಾವು ಹೊರಗಡೆ ಬರ್ತಾ ಇರಬೇಕಾದ್ರೆ ಕರೆದ್ರು. ಇನ್ನು ಪ್ರಸಾದ ಮಿಸ್ ಮಾಡ್ಕೊಳೋದು ಯಾಕಂತೇಳಿ ಊಟ ಮಾಡೋಕ್ಕೆ ಕುತ್ಕೊಂಡ್ಬಿಟ್ಟಿದ್ದೀವಿ ಹೋಗಿ ಎಲ್ಲ ಫುಲ್ಲು. ನನ್ನ ಮಗನ ಜೊತೆದಲ್ಲೂ ಊಟ ಮಾಡೋಕ್ಕೆ ಕುತ್ಕೊಂಡ್ಬಿಟ್ರಂತೂ ಫುಲ್ಲು ಹಿಂಸೆ ಇಕ್ಬಿಡ್ತಾನೆ. ಹೆವಿ ಟಾರ್ಚರ್ ಮಾಡ್ತಾನೆ ಅವನು. ಊಟ ಮಾಡಬೇಕಾದ್ರೆ ಮಾಡೋಕ್ಕೆ ಬಿಡಲ್ಲ. ಎಲ್ಲ ಆ ಕಡೆ ಈ ಕಡೆ ಎಳೆದು ಬಿಸಾಕ್ಬಿಡ್ತಾನೆ. ಇನ್ನು ನಮ್ಮ ಪೂರ್ಣಿಮಂತೂ ನಾವು ಊಟ ಮಾಡಬೇಕಾದ್ರೆ ವಿಡಿಯೋ ಮಾಡ್ತಾವಳೆ. ಇನ್ನು ಅಲ್ಲಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಇನ್ನೂ ಏನೇ 2-3 ಥರ ಹಾಕಿದ್ರು ತುಂಬ ಚೆನ್ನಾಗಿತ್ತು. ಇನ್ನು ತಿಂದ್ಬಿಟ್ಟು ನಾವು ಹೊರಗಡೆ ಬಂದ್ರಿ. ಈ ಥರ ಇಲ್ಲಿ ಪಾರ್ಕಲ್ಲಿ ಮಾಡಿದ್ದಾರೆ. ಪಾಪ ಎಲ್ಲ ಒಣಗೋಗ್ಬಿಟ್ಟಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಸಿಲ್ಲ. ಇನ್ನು ಅಲ್ಲಿ ನೀರೇನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಇನ್ನು ಈ ಥರ ಕೃಷ್ಣನ ನೋಡಿ ನನಗೆ ಚೆನ್ನಾಗಿದೆ ಅಂತೇಳಿ ಅಲ್ಲಿ ವಿಡಿಯೋನ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಕೂತ್ಕೊಂಡ್ವಿ. ಇನ್ನು ಅಲ್ಲಿ ಅಷ್ಟೊಂದು ಎಲ್ಲ ಇದು ಮಾಡೋಕ್ಕಾಗಿಲ್ಲ, ಹಂಗೆ ಹಿಂಗೆ ಹೊರಗಡೆ ಬಂದುಬಿಟ್ವಿ. ಇನ್ನು ಇನ್ನೊಂದು ಬೆಟ್ಟದ ಮೇಲೆ ಇನ್ನೂ ಒಂದು ಲಕ್ಷ್ಮೀ ದೇವರಿದೆ ಅಂತೇಳಿ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ದೇವಸ್ಥಾನ ಸುತ್ತಾಕಿ ಹೋಗ್ತಾಯಿದ್ದೀವಿ. ಈ ದೊಡ್ಡ ಬಂಡೆಗೆ ಈ ಥರ ಪೇಂಟಿಂಗ್ ಮಾಡಿರೋದು ನೋಡಿ, ಅದನ್ನು ವಾಲಿಗೆ ಪೇಂಟ್ ಮಾಡಿರೋ ಥರ ಕಾಣಿಸುತ್ತೆ. ಬಟ್ ಇದು ಬಂಡೆ ಒಳಗಡೆ ನೀರು ಬರೋ ಥರ ಮಾಡಿ ಅದ್ರೊಳಗಡೆ ಸಂಪು ಬೇರೆ ಇದೆ, ಅದ್ರೊಳಗಡೆ ಮಾಡಿರೋದು. ಮುಳಬಾಗಿಲು ಆಂಜನೇಯನ ದೇವಸ್ಥಾನ ಅಂತೇಳಿ ನೀನು ಹೇಳಿದ್ದೆಲ್ಲ ಕನ್ನಡದಲ್ಲಿ ಹೇಳ್ಬೇಕು. ನಾನು ಎಲ್ಲರ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎತ್ಬಿಡ್ಬೇಕು ನಿನ್ನ ವಿಡಿಯೋ. It is not open today. Okay, come. Let's go, guys. Chalo. ಹಂಗೆ ಡೋರ್ ಕ್ಲೋಸ್ ಮಾಡಿದ್ರು ಡೋರ್ ಕ್ಲೋಸ್ ಮಾಡವ್ರೆ. ಅದಕ್ಕೆ ಹಿಂದೆ ಡೋರ್ ಬರ್ಬೇಕು. ಹಿಂದೆ ಡೋರ್ ಅಲ್ಲ, ಅದು ಮುಂದೆ ಡೋರ್, ಇದು ಹಿಂದೆ ಡೋರ್. ಅದು ಹಿಂದೆ ಡೋರ್, ಇಲ್ಲ ಇಲ್ಲ, it is not true. ಅದು ಹಿಂದೆ. No. ನಮಗೆಲ್ಲ ಈ ದೇವಸ್ಥಾನಗಳು ತುಂಬಾ ಹತ್ರ ಇದ್ದಾವೆ. ಬಟ್ ನಾವು ಯಾವತ್ತೂ ಈ ದೇವಸ್ಥಾನಗಳೆಲ್ಲ ನೋಡೋಕ್ಕೆ ಬಂದಿಲ್ಲ. ಬರೀ ಕೋಟ್ಲಿಂಗೇಶ್ವರ ಮತ್ತು ಬಂಗಾರ ತಿರ್ತಿ ನೋಡ್ಕೊಂಡು ಹೊರಟೋಗ್ತಾ ಇದ್ವಿ. ಪಾಪಿನ ಕ್ಯಾಂಡಿ ನೋಡ್ತವ್ರು ಮೇಯ್ತಾವ್ರೆ ಅಂತವನೇ. ಇಲ್ಲ ಬೇಡ. ಅವನೇನು ಉಪ್ಪು ಖಾರ ಕೊಟ್ಟಿಕ್ಲಿ ಕೊಡದಿರ ತಿಂತಿಯಾಕ ಅನ್ನೋದು ಕೂಡ ಇಲ್ಲ. ಮನ ಮರದಿಲ್ಲ ಇವನ್ಕ. ಅದ್ ಕೇಳಿದ್ಮೇಲೆ ಕೇಳೋದು ಹುರ್ವೇ ಮನ ಮರದಿಲ್ಲ. ಬೇಡಪ್ಪ, ಅದು ತಿನ್ನೋದೆಲ್ಲ ನೀಟಾಗಿ ತಿನ್ನಲ್ಲೇ. ತಿನ್ನೋದೆಲ್ಲ ನೀಟಾಗಿ ತಿನ್ನ. ಏನ್ ಹಿಂಗೇನ ತಿನ್ನೋದ? ನಡಿ ನೆಲ್ಕೊಳ್ತದ್ಲೆ ನ್ಯಾಯ ಸಿಕ್ಕಿಲ್ಲ. ಕೋವಿಡ್ ಆಫ್ ಮಾಡಕ ಆಫ್ ಮಾಡಿ. ಅಯ್ಯೋ
ಫಾಸ್ಟ್ ಅವ್ರೆ ಎಕ್ರೆ 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 ಉಪ್ಪು ಹಾಕ್ಬಿಟ್ಟು ಬಿದ್ವಿನ ತಿಂತಾ ಇರಲ್ಲ ತಿನ್ನಂಗೆ ಎತ್ತೆ ಪಡ್ಕಂಗ್ ವಾಯ್ಕೆ ಕೋರೋಣ ನಿನ್ನೆ ಗೆತ್ತಲೆ ನೋಡು ಗುಂಡ್ಗ ಹಿಡಿಬೇಕು ಗುಂಡ್ಗ ನಾವು ವಿಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಮೆಲ್ಲಗ ತಿಂತಾರ ಅವಾಗೆ ಒಳ್ಳೆ ನಾಯಿ ವಿಡಿಯೋ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಮೆಲ್ಲಗ ತಿಂತವನೆ ಅವ್ನ್ ನೋಡಿ ಹೆಂಗ್ ತಿಂತವನ ಅವ್ನ್ ತೋರ್ಸಲ್ಲಂತೆ ಮಗ ಹೆಂಗ ತಿನ್ನೋದ್ ಗುಂಡ ಕರೆಕ್ಟ್ಗೆ ತೋರಿಸಿದೆ ಮೂತಿ ಹತ್ರ. ಇನ್ನು ಈ ದೇವಸ್ಥಾನ ಬಂದು ಕುರುಡು ಮಲೆ. ಇನ್ನು ಇಲ್ಲಿ ಬರೋಷ್ಟರಲ್ಲಿ ಸ್ವಲ್ಪ ಮಳೆ ಬರೋ ಥರ ಆಗ್ತಾ ಇತ್ತು. ಪಪ್ಪ ಬೈತ ನೀರು ಜುಟ್ಟು ಬಂದ್ಬಿಟ್ಟೆ ಚೆನ್ನಾಗಿ ಹಾಕೋಣ ಇರೋ ಅಣ್ಣ ಚೆನ್ನಾಗಿ ಹಾಕಿಲ್ಲ ಹೋಗಿ ನೀ ಬೇಡ ಹದಿನೈದು ಒಪ್ಪಿಸ್ಕಿದೆ ಬಿಡ ಬಂದ್ಬಿಟ್ಟು ನೋಡ್ ಲಬ್ಬರ್ ನೋಡು ಏನಾಯ್ತು ಈಗ ಒಂದ್ ರೆಡ್ ಒಂದೆಲ್ಲ ಯಾರು ಅದು ಹುಷಾರ್ ಕಂಡ್ರಿ. ಅಪ್ಪು ಹತ್ರ ಹೋಗ್ಬಿಡ ಬಾ ಅಪ್ಪು, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇತ್ತಿಂತ ಸ್ಕೂಲ್ ಹತ್ರ. ಅಲ್ಲ ನೀರ್ ಬರ್ತಿತ್ತಲ್ಲ ಇವಾಗೂ ಇದ್ರಲ್ಲೇ. ಏ ಹುಷಾರಲ್ಲೇ, ಅವನೇ ಬರ್ತಾನೆ ಇವಾಗ, ಅಲ್ಲಿ ನೋಡ್ಕೊಳ್ರಿ. ಏ ಬಾರಪ್ಪ ಅವನ, ಬಾರಪ್ಪ ನೋಡ್ಕೋತಿಲ್ಲಪ್ಪ. ಬಂದ್ಬಿಡ್. ಏ ಗುಂಡ ಎದ್ದೇಳು. ಏಯ್ ಏ ಅಣ್ಣ ಅಣ್ಣ ಬಾಯಿ ಕಡೆಗೆ ಎದ್ ಬಂದು ನನ್ನ ಜಾಗ ಬಿಡು, ನಾನು ಮಲ್ಕೊಬೇಕು. ಇನ್ನು ಸುತ್ತಾಡಿದ್ದೆಲ್ಲ ಆಯಿತು. ಸಂಜೆ 7 ಗಂಟೆ ಆಯಿತು ನೈಟು. ಇನ್ನು ನಾವು ಇವಾಗ ಊಟ ಮಾಡಿ ಮನೆಗೆ ಹೋಗೋಣ ಅಂತೇಳಿ ಗಾಡಿನ ಸೈಡ್ಗೆ ಹಾಕಿ ಇಲ್ಲೇ ಊಟ ಮಾಡ್ಕೊತಾ ಇದ್ದೀವಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತೇನೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಎಲ್ಲರಿಗೂ ಟೇಕ್ ಕೇರ್.